ಈಗ ಗ್ಯಾಸ್ ಸಮಸ್ಯೆ ಅನ್ನೋದು ಇಡೀ ಮಧ್ಯಪ್ರಾಚ್ಯದಿಂದ ಸಾಕಷ್ಟು ಪರಿಣಾಮ ಬೀರಿದೆ. ಈ ಯುದ್ಧದ ಕರಿನೆರಳು ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶಾದ್ಯಂತನೇ ಒಂದು ಕೆಟ್ಟ ಪರಿಣಾಮವನ್ನು ಬೀರಿದೆ. ಗೃಹ ಬಳಕೆ ಸಿಲಿಂಡರ್ನಲ್ಲೂ ವ್ಯತ್ಯಯ, ಆಟೋ ಗ್ಯಾಸ್ನಲ್ಲೂ ವ್ಯತ್ಯಯ, ಇದೇ ವಿಷಯದಲ್ಲಿ ಟ್ರಾನ್ಸ್ಪೋರ್ಟ್ ವಿಷಯದಲ್ಲೂ ವ್ಯತ್ಯಯ, ಸಾಕಷ್ಟು ದುಷ್ಪರಿಣಾಮಗಳನ್ನು ನಡೀತಾ ಇವೆ. ಇವಾಗ ಇದರಿಂದಾಗಿ ಎಲ್ಲ ಕಡೆಗೂ ಒಂದು ಆಟೋ ಗ್ಯಾಸ್ ವಿಷಯದಲ್ಲಿ ಬಂದರೆ ಆಗಲಿ, ಗೃಹ ಬಳಕೆ ಸಿಲಿಂಡರ್ ವಿಷಯದಾಗ ಬಂದರೆ ಸಿಕ್ಕಾಪಟ್ಟೆ ಕೊರತೆ ಎದ್ದು ಕಾಣ್ತಾ ಇದೆ. ನಮಗೆ ಸಪ್ಲೈ ಟೈಮ್ಗೆ ಸಿಗ್ತಾ ಇಲ್ಲ. ಮತ್ತು ಯಾವುದೇ ನಿಖರವಾದಂಥ ಒಂದು ಮಾಹಿತಿ ಮತ್ತು ಇಷ್ಟೇ ಕ್ವಾಂಟಿಟಿ ನಿಮಗೆ ಇದೇ ಡೇಟಲ್ಲಿ ಸಿಗುತ್ತೆ ಅಂತ ಹೇಳಕ್ಕೂ ಬರ್ತಾ ಇಲ್ಲ. ನಮಗೆ ಕಂಪ್ನಿಯವರು ಹೇಳ್ತಾನೂ ಇಲ್ಲ. ಯಾವುದು ಈಗ ರೇಟ್ ವಿಷಯ ಬಂದಾಗ ಪ್ರತಿಯೊಬ್ಬರು ಅವರವರ ಕಂಪ್ನಿ ಏನು ನೋಟಿಫಿಕೇಶನ್ ಆರ್ಡರ್ಸ್ ಅವ್ರು ಕೊಡುತ್ತೋ ಅದೇ ರೇಟಲ್ಲಿ ಇದು ಮಾಡುತ್ತೆ. ಇವತ್ತಿನ ದಿನ ನಾನು ಖರೀದಿ ಮಾಡಿರೋ ಗ್ಯಾಸ್ಗೆ ಸರಿಯಾಗಿ 101 ರೂಪಾಯಿ 50 ಪೈಸೆ ರೇಟ್ನಲ್ಲಿ ನಾನು ಖರೀದಿ ಮಾಡಿದ್ದೀನಿ. ಖರೀದಿ ಮಾಡಿದಾಗ 105 ರೂಪಾಯಿ 1 ಲೀಟರ್ಗೆ ಮಾಡುವಂತೆ ನಮಗೆ ಕಂಪ್ನಿಯಿಂದ ಆರ್ಡರ್ಸ್ ಇರ್ತವೆ. ಯಾಕೆ ಅಂತ ಹೇಳಿದ್ರೆ 101 ರೂಪಾಯಿ 50 ಪೈಸದಲ್ಲಿ ನಮಗೆ 3 ರೂಪಾಯಿ 50 ಪೈಸೆ ಮಾರ್ಜಿನ್ ಇರುತ್ತೆ. ಅದು ನೋಡ್ರಿ, ಸಮಸ್ಯೆ ಅಂದಾಗ ಯಾವುದೇ ಒಂದು ವಿಚಾರದಲ್ಲಿ ಕೊರತೆ ಎದ್ದು ಕಾಣುತ್ತೋ ಅದರಲ್ಲಿ ನೀರಿನ ಕೊರತೆ ಬಂದಾಗ ನೀರಿನ ಎಲ್ಲರಿಗೂ ದುಷ್ಪರಿಣಾಮ ಆಗ್ತೈತೆ. ಗ್ಯಾಸ್ ಕೊರತೆ ಬಂದಾಗ ಆಟೋದವ್ರಿಗೆ, ಗೃಹ ಬಳಕೆ ಸಿಲಿಂಡರ್ ಬಂದಾಗೆ ನಮ್ಮ ಮನೆಗಳಿಗೆ. ಹೀಗಾಗಿ ಈ ಮಧ್ಯಪ್ರಾಚ್ಯ ಯುದ್ಧದ ಒಂದು ಕರಿನೆರಳನ್ನು ನಮಗೆ ಬಹಳಷ್ಟು ಕಷ್ಟಗಳಿಗೆ ಎಡೆ ಮಾಡಿದೆ. ಮೊದಲು 53 ರೂಪಾಯಿ ಇತ್ತು ಗ್ಯಾಸ್, ಬರ್ತಾ 85 ರೂಪಾಯಿ ಇತ್ತು. 85 ರೂಪಾಯಿ ಬಂತು. ಮತ್ತೆ ಅಲ್ಲಿ ದುರ್ಗಮ್ಮ ಗುಡಿ 93 ರೂಪಾಯಿ ಮಾಡಿದ್ರು. ಮತ್ತೆ 4 ದಿವಸ ಗ್ಯಾಸ್ ಸಿಕ್ಕಿಲ್ಲ ನಮಗೆ. 4 ದಿವಸ ಗ್ಯಾಸ್ ಸಿಕ್ಕಿಲ್ಲ. 3 ದಿವಸ ಮನೆಗಿದ್ದೆ. ಇವಾಗ ಗ್ಯಾಸ್ ಬಂದಂತೆ ನೋಡಿದ್ರೆ ಇಲ್ಲಿ 105 ರೂಪಾಯಿ ಗ್ಯಾಸ್ ಅಂತೆ. ಅಲ್ಲಿ ಪ್ಯಾಸೆಂಜರ್ಗೆ ಒಂದು 5 ರೂಪಾಯಿ 20 ರೂಪಾಯಿ ಜಾಸ್ತಿ ಕೊಡ್ರಿ ಅಂತ, ಎಲ್ಲಪ್ಪ ಬೇರೆ ಆಟೋ ಹೋಗ್ತೀವಿ ನಾವು ಅಂತ ಮುಂದೆ ಹೋಗ್ಬಿಡ್ತಾರ. ನಮ್ಮ ಪರಿಸ್ಥಿತಿ ಹೆಂಗ? ಗ್ಯಾಸ್ ಅನ್ನ ಬಂದ್ರೆ ನಮ್ದು ಹೆಂಗನ ಮಾಡ್ಕೊಂಡು ತಿಂತೀವಿ ನಾವು. ಗ್ಯಾಸ್ ಇಲ್ಲ, ಏನಿಲ್ಲ. 4 ದಿವಸ ಗ್ಯಾಸ್ ಇದ್ದಿಲ್ಲ, 3 ದಿವಸ ಮನೆಗಿದ್ದೆ. ಇವತ್ತು ಬಂದೈತೆ ಗ್ಯಾಸ್. LPG ತೊಂದರೆ ಆಗ್ಬಿಟ್ಟೈತೆ. ಅಲ್ಲ ಅಣ್ಣ, ಎಲ್ಲ ಇದು LPG ಗ್ಯಾಸ್ ಬರೋದು ಅಲ್ಲಿ ನಿಂಚ, ಅದು ಹೊರಗ್ ನಿಂಚ. ಪೆಟ್ರೋಲ್ ಡೀಸೆಲ್ ಬರೋದು ಹೊರಗ್ ನಿಂಚ. ಅದು ಗ್ಯಾಸ್ ಇದು ರೈಟ್ ಹಾಕಿಲ್ಲ. ನಮ್ದೇ ಒಂದು ರೈಟ್ ಹಾಕೈತೆ. ಇದು ಯಾರಿಗೆ ಕೇಳ್ಬೇಕು, ಯಾರಿಗೆ ಬಿಡ್ಬೇಕು ಗೊತ್ತಾಗಿಲ್ಲ ನಮ್ಗೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.